ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪಂಚಾಯತಿ ಮೆಂಬರ್ ಇಂದ ಹಿಡಿದು ಎಲ್ಲ ಅವಕಾಶ, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, PLA ಬ್ಯಾಂಕ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮತ್ತೆ 3 ಸಾರಿ ಮಿಲಿಕೆಯನ್ನು 2 ಸಾರಿ MLA, ಅದ್ರ ಜೊತೆಗೆ 86ರಿಂದ ಇವತ್ತುವರೆಗೂ ನಮ್ಮೂರಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಮನೆಯಲ್ಲಿ ಇವತ್ತು ಕೂಡ ಗ್ರಾಮ ಪಂಚಾಯತಿ. ನಮ್ಮ ಮನೆಯಲ್ಲಿ ಅರ್ಜಿ ಹಾಕಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗೆ ನಮ್ಮೂರಲ್ಲಿ ಯಾರು ನಮ್ಮ ಗುಂಪು ಅರ್ಜಿ ಹಾಕೋದಿಲ್ಲ. 86ರಿಂದ ಇವತ್ತು ಪ್ರೆಸೆಂಟ್ ಕೂಡ ನಾನು ಸೃಷ್ಟಿ ಮಾಡ್ಕೊಂಡಿರೋದಿದ್ದು ರಾಜಕಾರಣ. ನಾನು ಗೌರವವಾಗಿ ಏನಾದರೂ ರಾಜಕಾರಣನ ಅವಕಾಶ ಸಿಕ್ಕಾಗ 86ರಲ್ಲಿ ನಾನು ಗೌರವವಾಗಿ ನನ್ನ ತಾಲೂಕಲ್ಲಿ ನಡ್ಕೊಂಡೇ ಇದ್ದಿದ್ರೆ ನನ್ನ ಊರೆಲ್ಲ ನನ್ನ ತಾಲೂಕಲ್ಲಿ ಕೂಡ ತಿರಸ್ಕರಿಸ್ತಾ ಇದ್ದೆ. ನನ್ನ ಯಾರು ಕೂಡ ನನ್ನ ತಾಲೂಕಿನ ಜನ ತಿರಸ್ಕರಿಸಿಲ್ಲ. ನಾನು ಬೆಳೆಸ್ಕೊಂಡ್ ಬಂದಿದ್ದಾರೆ, ನನ್ನ ತಾಲೂಕಿನ ಜನ ಬೆಳೆಸಿದ್ದಾರೆ, ನನ್ನ ಹೊಸಕೋಟೆಯವರೆಲ್ಲ ಬೆಳೆಸಿರೋದು. ನನಗೆ ನಂಬಿಕೆ ಇದೆ, ನಾಳೆ ಕೌಂಟಿಂಗಲ್ಲಿ ನನ್ನ ಜನ ಗೆಲ್ಸಿರೋದು. ಮತ್ತೆ ರಿಸಲ್ಟ್ ಬರ್ತದೆ. 3ನೇ ಸಾರಿ ಅವ್ರು ಏನ್ ಅಂದ್ಕೊಂಡವರು ಅದೆಲ್ಲ ಸುಳ್ಳಾಗ್ತದೆ. 3ನೇ ಸಾರಿ ರಿಸಲ್ಟ್ ಕೂಡ ನಾನು MLA ಆಗಿ ಡಿಕ್ಲೇರ್ ಆಗ್ತದೆ. ಯಾವುದೇ ಕಾರಣಕ್ಕೂ ನನಗೆ ಆ ಭಯ ಕೂಡ ಇಲ್ಲ, ಆಮೇಲೆ ಅಧಿಕಾರ ದಾಹ ಕೂಡ ಇಲ್ಲ. ನನಗೆ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದನು. ನನ್ನ ಹಿನ್ನೆಲೆ ರಾಜಕೀಯ ಇಲ್ಲ, ಏನೂ ಇರಲಿಲ್ಲ. ನಾನು ಸೃಷ್ಟಿ ಮಾಡ್ಕೊಂಡು ತೃಪ್ತಿಕರವಾಗಿದ್ದೀನಿ. ಗೆಲ್ಸವ್ರೆ ನನ್ನ ತಾಲೂಕು ಜನ. ನಾನು ರಾಜಕಾರಣ ನನ್ನ ತಾಲೂಕಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ಇದ್ರ ಪ್ರತಿಫಲ ಏನು ಅಂತೇಳಿ ಆದಷ್ಟು ಬೇಗನೆ ಕೌಂಟಿಂಗ್ ಆದ್ಮೇಲೆ ಗೊತ್ತಾಗ್ತದೆ. ಅವರು ಮುಂದೆ ಬರಲಿ. 28ಗೆ ಎಲೆಕ್ಷನ್ ಬರಬೇಕಲ್ಲ, ಈ ಎಲೆಕ್ಷನ್ ಕೌಂಟಿಂಗು ನೋಡಲಿ, 28 ನೋಡಲಿ. 28 ಎಲೆಕ್ಷನ್ ಮಾಲೂರು ತಾಲೂಕಿನ ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅದು ಕೂಡ ನೋಡಲಿ. ಮಾಲೂರು ತಾಲೂಕು ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಸೂಕ್ಷ್ಮವಾಗಿದೆ, ತುಂಬಾ ತೂಕ. ಈ ವರ್ಷ ಮಳೆ ಹೆಚ್ಚಾಗಿ ರೈತ ಸಂತ್ರಸ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆಯಿಂದ ಬೆಳೆ ಹಾನಿಯಾಗಿ ಮತ್ತೊಮ್ಮೆ ನಾವು ರೈತರಿಗೆ ಕಷ್ಟಗಳನ್ನು ಬರ್ತಕ್ಕಂಥ ಸ್ಥಿತಿ ಬಂದಿದ್ದೇವೆ. ಆದರೂ ನಾವೆಲ್ಲರೂ ಕೂಡ ದೇವರಲ್ಲಿ, ದೈವದಲ್ಲಿ ಭಕ್ತಿ ಇರ್ತಕ್ಕಂಥವ್ರು. ಏನೇ ಕಷ್ಟಪಟ್ಟರು ಕೂಡ ಪರಮಾತ್ಮ ನಮ್ಮನ್ನೆಲ್ಲರೂ ಕೂಡ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಆ ಒಂದು ಕಲ್ಪನೆಯಿಂದ ನಾವೆಲ್ಲರೂ ಕೂಡ ಬದುಕ್ತಕ್ಕಂಥವ್ರು. ಹಾಗಾಗಿ ಈ ಹಬ್ಬ ಬೆಳಕಿನ ಹಬ್ಬ ಅಂತ ನಾನು ಹೇಳಿದೆ. ಕತ್ತಲೆಯನ್ನು ಬರೀ ದೀಪೋತ್ಸವ ಮೂಲಕ ಓಡಿಸ್ತಕ್ಕಂಥದ್ದಲ್ಲ, ನಮ್ಮ ಮನದೊಳಗಿರ್ತಕ್ಕಂಥ ಅಂಧಕಾರವನ್ನು ಕೂಡ ಜ್ಯೋತಿ ಬೆಳೆಸೋದ್ರ ಮೂಲಕ ನಮ್ಮ ಅಂಧಕಾರವನ್ನು ಕೂಡ ಓಡಿಸ್ತಕ್ಕಂಥ ಕೆಲಸ ಮಾಡೋಣ. ನಾವೆಲ್ಲರೂ ಕೂಡ ಸುಖ, ಶಾಂತಿ, ಸಂತೋಷದಿಂದ ಬದುಕೋದಕ್ಕೆ ಆ ಮಹಾಲಕ್ಷ್ಮಿ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ. ನಿಮಗೆ ಗೊತ್ತಿದೆಯಣ್ಣ, ಅದೇನೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ನಿಂತವ್ರೆ ಶಾಸಕರು, ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಇದು ಕೇವಲ ವೆಂಕಟಶಿವರೆಡ್ಡಿ ಅವ್ರ ಪರಿಸ್ಥಿತಿ ಅಷ್ಟೇ ಅಲ್ಲ, ಜನತಾದಳ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕನ ಪರಿಸ್ಥಿತಿನೂ ಇದೆ. BJP ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಮಿತ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಪರಿಸ್ಥಿತಿನೂ ಇದೆ. ಅದೆಂಥದ್ದು 50 ಕೋಟಿ ಕೊಡ್ತೀವಿ ತನ್ನ ಸ್ವಂತ ಶಾಸಕರಿಗೆ, ನಮಗೆಲ್ಲ 25 ಕೋಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಈ ತಾರತಮ್ಯ ಯಾಕೆ? ಅದ್ಯಾವುದೋ 10 ಕೋಟಿ ಫಂಡ್ ರಿಲೀಸ್ ಆಯ್ತೇನಣ್ಣ ಕಳೆದ ಬಾರಿ ಬಂತ? ಮತ್ತೆ ಜನತಾದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿ ಕೈಗೆ ಎತ್ಕೊಂಡಿದ್ದೇವೆ. ನೀವುಗಳು ನೋಡ್ಕೊಳ್ತಾನೆ ಬರ್ತಾ ಇದ್ದೀರಿ. ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ವಿರುದ್ಧವಾಗಿ ಜನತಾದಳ ಪಕ್ಷ ಕೈ ಕಟ್ಕೊಂಡು ಯಾವತ್ತೂ ಸುಮ್ಮನೆ ಕೂತಿಲ್ಲ. ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ. ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲ ಕೂತ್ಕೊಂಡು ಮೊನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಚರ್ಚೆ ಮಾಡಿದ್ದಾರೆ. ಇದನ್ನು ಯಾವ ರೀತಿ ನಾವು ಕೈಗೆ ಎತ್ಕೊಂಡು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಕೂಡಲೇ ಹೋರಾಟವನ್ನು ಮಾಡ್ತೇವೆ. ಕಾನೂನಾತ್ಮಕವಾಗಿ ಪೂಜ್ಯರು ಕನ್ನಿಗಪ್ಪವರು ಅವರು ಕರ್ನಾಟಕದಲ್ಲಿ 1-2 ಜಿಲ್ಲೆಯಲ್ಲಿ ನಿರ್ಬಂಧ ವಹಿಸಿದ್ದಾರೆ ಸರ್ಕಾರ. ಆ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಏನಪ್ಪ ಅಂದರೆ
ಸರ್ಕಾರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಇನ್ವಾಲ್ವ್ ಆಗಬಾರ್ದು ಅಂತೇಳಿ ನಮ್ಮ ಬೇಡಿಕೆ ಇದೆ ಮತ್ತು ಒತ್ತಾಯಿಸುತ್ತೀವಿ. ಅದ್ರ ಜೊತೆಗೆ ಸುಮಾರು 1300 ವರ್ಷದ ಇತಿಹಾಸ ಇದೆ ಕನ್ನೇರಿ ಮಠದ. ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಷಯ ಬಂದಾಗ ರಾಜ್ಯ ಸರ್ಕಾರ ಇತ್ತು, ಯಾವುದೇ ಪಕ್ಷ ಇದ್ರ ಬಗ್ಗೆ ತಮ್ಮ ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂತ ನಮ್ಮ ಇಚ್ಛೆ ಇದೆ. ನಮ್ಮಲ್ಲಿ ಆದಂಥ ಗುರು ಹಿರಿಯರು ಇರ್ತಾರೆ, ಮುಖಂಡರು ಇರ್ತಾರೆ, ಅವರವರಲ್ಲಿ ಬಗೆಹರಿಸ್ಕೋತಾರೆ. ಇದು ಸರ್ಕಾರಕ್ಕೆ ಹೋದ ತಕ್ಷಣ ಏನಾಗುತ್ತೆ, ಸಮಾಜದಲ್ಲಿ ಭಾಳಷ್ಟು ಗೊಂದಲ ಉಂಟಾಗುತ್ತೆ. ಇಲ್ಲಿ ಆಗಿದ್ದೇನಪ್ಪ ಅಂದರೆ, ಒಂದು ಪೂಜ್ಯರು ಯಾವುದೋ ಒಂದು ಮಾತದಲ್ಲಿ ಒಂದು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿರುತ್ತೆ ಹೇಳಿ ನಾವು ಕೇಳಿಬಂದಿದೆ. ಅದಕ್ಕಾಗಿ ಕೆಲವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಗೊಂದಲ ಆಗಿದೆ ಅಂತ ಜನರು ಅಲ್ಲಲ್ಲಿ ತಡೆ ಹಿಡಿದು ಆಯಿತು ಇತ್ಯಾದಿ ಆಯಿತು ಮಾಡಿದ್ದಾರೆ. ಹಾಗಾಗಿ ಹಿಂದೂ ವೀರಶೈವ ಲಿಂಗಾಯತು ಇದಕ್ಕೆ ನಾವೆಲ್ಲರೂ ಮನವಿ ಏನಪ್ಪ ಅಂದರೆ, ನಮ್ಮ ಸಮುದಾಯದಲ್ಲಿ ಅದಕ್ಕೆ ಅವರು ಹಿರಿಯರು ಇರ್ತಾರೆ, ಗುರುಗಳು ಇರ್ತಾರೆ, ಅವ್ರು ಮಾರ್ಗದರ್ಶನ ಮಾಡೋರು ಇರ್ತಾರೆ, ಅವ್ರವ್ರ ಬಗೆಹರಿಸ್ಕೊತಾರೆ. ಹಾಗಾಗಿ ಮುಂದೆ ಬರೋಂಥ ದಿವಸ ಇದು ಈ ಥರ ಆಗಬಾರ್ದು. ಈಗ ಹಾಕಿದಂಥ ಒಂದು ಏನು ನಿರ್ಬಂಧವನ್ನು ತೆಗಿಬೇಕು, ಹಿಂಗೆ ವಾಪಸ್ ತೆಗೆದುಕೋಬೇಕು. ಮತ್ತು ಇದು ನಮಗೆ ಭಾಳ ದೊಡ್ಡ ಧಕ್ಕೆ ಆಗಿದೆ. ಈ ಥರ ಮುಂದೆ ಆಗ್ಲಾದಂಗೆ ನೋಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.